ನಾಡಿನ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿಯ ಹಬ್ಬದ ಈ ಸಂಭ್ರಮದಲ್ಲಿ ಒಂದು ಕ್ಯೂಟ್ ಕಪಲ್ ನಮ್ಮ ಜೊತೆಗೆ ಇದೆ. ಸೊ ಈಗಷ್ಟೇ ಮದುವೆ ಆಗಿದ್ದಾರೆ. ಮೊದಲ ಮಕರ ಸಂಕ್ರಾಂತಿ ಹಬ್ಬವನ್ನು ಪವರ್ ಟಿವಿ ಜೊತೆ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕೈಗೆ ಸಿಕ್ಕಿದ್ದಾರೆ, ನಾವು ಮಾತಾಡ್ಸೋಣ. ಮೊದಲಿಗೆ ಅವರಿಗೆ ವಿಶ್ ಮಾಡೋಣ. ಇಬ್ಬರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಎಷ್ಟು ಚೆನ್ನಾಗಿ ಟ್ರೆಡಿಷ್ನಲ್ ಲುಕ್ಕಲ್ಲಿ ಬಂದಿದ್ದೀರಾ. ನೀವು ಫುಲ್ ಔಟ್ ಆ್ಯಂಡ್ ಔಟ್ ಮಾಡರ್ನ್, ಅಂದರೆ ಮಾಡರ್ನ್ ಸಂಕ್ರಾಂತಿನ ಇಲ್ಲ, ಅದೇ ಅಂದ್ಕೊಂಡೆ. ಆ್ಯಕ್ಚುಲಿ ಬರೋಕ್ಕೆ ಮುಂಚೆನೇ ಆ ಪ್ರಶ್ನೆ ಕೇಳಿದ್ರು, ಇವಾಗಲೂ ಕೇಳ್ತೀರ ಅಂತ ಗೊತ್ತಿತ್ತು. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ. ಇಲ್ಲೇನಾಗಿದೆ, ನಾನು ಈ ಸರಿ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋಳು. ಸೊ ಜವಾಬ್ದಾರಿ ಹೊತ್ತ ಹಸ್ಬೆಂಡ್ ಪ್ರೊಡ್ಯೂಸರ್ ಇದ್ದಾರೆ. ಸೊ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಇವತ್ತು ಕ್ಯಾಮ್ರಾ ಹಿಂದೆ. ಸೊ ಹಾಗಾಗಿ ಜವಾಬ್ದಾರಿ ಕೆಲಸಗಳು ಓಡಾಟ ಜಾಸ್ತಿ ಇರೋದ್ರಿಂದ ಹೀಗೆ ಬಂದುಬಿಟ್ವಿ. ನೀವೀಗ ವೀಡಿಯೋ ಮಾಡ್ತೀರಾ ಅಂತ ಗೊತ್ತಿದ್ದರೆ ಒಂಚೂರು ಸೀರೆಗೆರೆ ಉಟ್ಕೊಂಡು ನಿಮ್ಮ ಥರ ಲಕ್ಷಣವಾಗಿ ಬರ್ತಾಯಿದೆ. ಬಟ್ ಓಕೆ, ಆದರೂ ಪರವಾಗಿಲ್ಲ. ನಮ್ಮ ಟೀಮ್ ಎಲ್ಲರೂ ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಚೆಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅದೇ ಖುಷಿ. ಲೇಖನಿಗೆ ಶ್ರೇಯಸ್ ಸಿಕ್ಕಿದ್ದೆಲ್ಲಿ ಅನ್ನೋದು ಪ್ರಶ್ನೆ. ಲಾಸ್ಟ್ ಟೈಮ್ ನಾನು ಇದೇ ವಿನೋದ್ ಸರ್ ಜೊತೆ ನಿಮ್ಮನ್ನು ಸಿನಿಮಾದಲ್ಲಿ ಮಾತಾಡಿಸಿದ್ದೆ. ಸೊ ಎಲ್ಲಿ ಸಿಕ್ಕಿದೆ? ಹಬ್ಬ ಸಂಭ್ರಮದಲ್ಲಿ ಒಂದಿಷ್ಟು ಕ್ವಶನ್ಸ್ ಕೇಳಿಬಿಡ್ತೀನಿ. ಓಕೆ, ಸಿಕ್ಕಿದ್ದು ಅಂದರೆ ಮೇ ಬಿ ಒಂದು ವರ್ಷದಿಂದ ನನಗೆ ಗೊತ್ತು. ಅದಕ್ಕೂ ಮುಂಚೆಯಿಂದನೂ ನಾವಿಬ್ಬರು ಜೊತೆಗೆ ಇದ್ದೀವಿ. ಬಟ್ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ನನಗೆ ಗೊತ್ತಾಗಿಲ್ಲ ಇವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಗೊತ್ತಾಗಿಲ್ಲ. ಹೇಳಿ, ನಿಮಗೆ ಅಂದರೆ ಈಗ ಫೈಟರ್ಗೆಲ್ಲ ಓಡಾಡ್ತಿದ್ದ ಅಲ್ಲಿ ಹಿಂದೆ ವಿನೋದ್ ಸರ್ ಜೊತೆ ನಾವು ಅಂದರೆ ಪ್ರೊಡ್ಯೂಸರ್ ಆಗಿ ನೆಕ್ಸ್ಟ್ ಸಿನಿಮಾ ಮಾಡಬೇಕಿತ್ತಲ್ಲ, ಕೆಲವೊಂದು ವಿಚಾರಗಳು ಓಡಾಡ್ಕೊಂಡು ಜೊತೆಲೇ ಇದ್ದು. ಒಂದು 2-3 ವರ್ಷ ಓಡಾಡ್ತಾನೆ ಇರಬೇಕಾದ್ರೆ ಫೈಟ್ರಿಗೂ ಜೊತೆಲೇ ಇದ್ಲು. ಅಂದರೆ ಹಿಂದೆ ಮುಂದೆ ಕಾಣಿಸ್ಕೋತಿದ್ದು. ಅಂದರೆ ನನಗೆ ಗೊತ್ತಿತ್ತು, ಅಂದರೆ ನನಗೆ ಇಷ್ಟ ಆಯಿತು ಮುಂಚೆಯಿಂದನೂ. ಇವ್ರಿಗೆ ಗೊತ್ತಿರಲಿಲ್ಲ, ನಾನು ಅಪ್ರೋಚು ಮಾಡಿರಲಿಲ್ಲ. ಸೊ ಆ ರೀತಿಲಿ ಹಿಂದೆ ಮುಂದೆನೇ ಓಡಾಡ್ತಾ ಇದ್ದೀವಿ. ಬಟ್ ಇಬ್ರಿಗೂ ಗೊತ್ತಿರಲಿಲ್ಲ ನಾವು ಮದುವೆ ಆಗ್ತೀವಿ ಅನ್ನೋದು. ಆ ರೀತಿಲಿ ಯಾರು ಪ್ರಪೋಸ್? ಇಲ್ಲ, ನಾನು ಎಲ್ಲ ಅನ್ಕೊಂಡೆ. ಪ್ರಪೋಸ್ ಯಾರು ಮಾಡಿದ್ದು? ಪ್ರಪೋಸ್ ಫಸ್ಟ್ ನನಗೆ ನಮ್ಮ ಅತ್ತೆ ಮಾಡಿದ್ದು. ಹೌದು, ಅವ್ರ ಕಡೆಯಿಂದ ಪ್ರಪೋಸ್ ಬಂದಮೇಲೆ ನಾನು ಅರೇ ಹೌದಾ ಅಂತ ಹೇಳಿದ್ಮೇಲೆ ಆ ಕಡೆಯಿಂದ ಕನ್ವಿನ್ಸ್ ಆದಮೇಲೆ ಆಮೇಲೆ ಓಕೆ ಒಂದು ಗ್ರೀನ್ ಸಿಗ್ನಲ್ ಬರೋ ಥರ ಇದೆ ಅಂತ ನಮ್ಮ ಯಜಮಾನ್ರಿಗೆ ಕನ್ಫರ್ಮ್ ಆದಮೇಲೆ ಧೈರ್ಯ ಮಾಡಿ ಪ್ರಪೋಸ್ ಮಾಡಿದ್ದವರು. ನೀವು ಅಮ್ಮನ ಹತ್ರ ಹೇಳ್ಸಿದ್ದ? ನನಗೆ ಅದೊಂದು ಪ್ರಾಬ್ಲಮ್ ಇದೆ. ಯಾವ್ದು ವಿಚಾರದಲ್ಲೂ ಇಲ್ಲ ಅಂದ್ಬಿಟ್ರೆ ಆಗಲ್ಲ ಅಂದ್ಬಿಟ್ರೆ ಅನ್ನೋದು ಅದು ಸಾಯೋವರೆಗೂ ಕಾಡ್ಬಿಡುತ್ತೆ ನನಗೆ ಅದು. ಸೊ ಹಂಗಾಗಿ ನಮ್ಮ ಅಮ್ಮನ ಹತ್ರ 2:30-3 ಗಂಟೆವರೆಗೂ ಇದೇ ಟಾಪಿಕ್ ಮಾತಾಡ್ತಾನೆ ಇರೋವು. ಸುಮ್ಮನಿರ, ನಾನು ಹೋಗಿ ಅಪ್ರೋಚ್ ಮಾಡ್ತೀನಿ ಆಗಿದ್ದಾಗಲಿ, ಇಲ್ಲ ಅಂತಾರೆ ಇಲ್ಲ ಹ್ಞೂ ಅಂತಾರೆ, ನಾನು ಹೋಗಿ ಮಾತಾಡ್ತೀನಿ ಅಂದ್ಬಿಟ್ಟು ಅದು ಮಧ್ಯೆ ಅಂದರೆ 10 ಗಂಟೆ ನೈಟು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದು. ಅವಾಗ ಪ್ರಪೋಸ್ ಎಲ್ಲ ನಮ್ಮ ಅಮ್ಮನ ಕೈಲೇ ಮಾಡ್ತಿದ್ದೆ ನಾನು. ಅದಾದಮೇಲೆ ನಾನು ಒಂದು ಸ್ವಲ್ಪ ಓಕೆ ವರ್ಕ್ ಆಗಂಗಿದೆ ಅನ್ನೋ ರೀತಿಲಿ ಅದಾದಮೇಲೆ ಮಧ್ಯರಾತ್ರಿ 3 ಗಂಟೆ ಔಟ್ ಎಲ್ಲ ಈಚೆ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಪ್ರಪೋಸ್ ಮಾಡಿದ್ದು ನಾನು. ದೇವಸ್ಥಾನದಲ್ಲಿ 3 ಗಂಟೆ ರಾತ್ರಿ? ಯಾವ ದೇವಸ್ಥಾನ, ಎಲ್ಲಿ, ಏನು? ಅವ್ರದ್ದು ಫೇವ್ರೆಟ್ ಗಾಡ್ ಆಂಜನೇಯ. ಸೊ ಶನಿವಾರ ಬಂತು ಅಂದರೆ ಪಕ್ಕಾ ನಮ್ಮ ಹಸ್ಬೆಂಡ್ ಬ್ರಹ್ಮಚಾರಿ ಇವತ್ತಿಗೂ. ಅಷ್ಟು ನಂಬ್ತಾರೆ, ಅಷ್ಟು ಪೂಜಿಸ್ತಾರೆ ದೇವ್ರನ್ನ. ಸೊ ಅವ್ರ ಮುಂದೆನೇ ಕರ್ಕೊಂಡೋಗಿ ಪ್ರಾಮಿಸ್ ಮಾಡಿ, ಈ ಪ್ರೀತಿ ನಂದು ಹೀಗಿದೆ, ಜೀವನ ಹೀಗಿರುತ್ತೆ ಅಂತ, ಅಂದರೆ ನಾರ್ಮಲ್ ಐ ಲವ್ ಯು ಅಂತೆಲ್ಲ ಇಲ್ಲ. ಸೊ ಇರೋದನ್ನ ಏನು ರಿಯಾಲಿಟಿ ಇದೆ ಅನ್ನೋದನ್ನ ಹೇಳಿ ಆ ಥರ ಪ್ರಪೋಸ್ ಮಾಡಿ. ಈಗ ವರ್ಷದ ಮೊದಲ 2026 ಬಂತು, ವರ್ಷದ ಮೊದಲ ಮಕರ ಸಂಕ್ರಾಂತಿ ಹೆಂಗೆ ಸೆಲೆಬ್ರೇಟು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ? ಆ್ಯಕ್ಚುಲಿ ಏನು ಅಂದ್ಕೊಂಡಿಲ್ಲ. ನಮ್ಮ ಸೆಲೆಬ್ರೇಷನ್ ಬಲರಾಮ ಸೆಟ್ಟಲ್ಲೇ ಆಗ್ತಾಯಿದೆ, ಅದೇ ಖುಷಿ. ಸಿನಿಮಾ ರಿಲೀಸ್ಗೆ ಇನ್ನೇನು ಹತ್ತತ್ರ ನಾವು ಫೆಬ್ಬಲ್ಲಿ ಅನ್ಕೊತಾ ಇದ್ದೀವಿ. ಸೊ ಅದ್ರ ಜೊತೆ ಪ್ರಮೋಷನ್ ಹೇಗೂ ಸ್ಟಾರ್ಟ್ ಆಗಿತ್ತು. ಸೊ ಇದೇ ಒಂದು ತುಂಬ ಟೈಮ್ ಆಗಿತ್ತು ಸೆಟ್ಟವ್ರು, ಅಂದರೆ ನಮ್ಮ ಟೀಮವರೆಲ್ಲ ಸೇರಿಕೊಂಡು. ಸೊ ಇದೊಂದು ಸಂದರ್ಭ ಕ್ರಿಯೇಟ್ ಆಯಿತು. ಹಬ್ಬ ಫೆಸ್ಟಿವಲ್ಲು ಮಾಡಿದಾಗುತ್ತೆ, ಎಲ್ಲರೂ ಸೇರಿದಾಗಾಯಿತು. ಬಲರಾಮ ಹೆಂಗಾಯಿತು, ಏನೇನು ಹೋಯಿತು, ಜೊತೆಗೆ ಪ್ರಮೋಷನ್ನು, ಒಂದಿಷ್ಟು ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಅದು ಎಲ್ಲ ಕಡೆ ಹರಿದಾಡಿ ನಮ್ಮ ಸಿನಿಮಾದು ಪ್ರಮೋಷನ್ ಹಂಗೆ ಆಗಲಿ ಅಂತ ಅಂದ್ಕೊಂಡ್ವಿ. ಆಗೇನೋ ಆಗ್ತಾ ಇದೆಯಾ? ಕೇಳ್ತಾ ಇದ್ದೀರಾ ಏನಾದರೂ? ಕೇಳಿ, ಹೇಳ್ತೀನಿ. ಏನಾದರೂ ಕಾಂಟ್ರವರ್ಸಿ ಇದೆಯಾ? ನೀವು ಪ್ರಶ್ನೆ ಕೇಳಿ. ಇಲ್ಲ, ನಂಗೆ ಗೊತ್ತಿಲ್ಲ. ಕಾಂಟ್ರವರ್ಸಿ ಇದೆಯಾ? ಆ್ಯಕ್ಚುಲಿ ತುಂಬ ಇದೆ. ಏನು ತುಂಬ ಇದೆ, ಕೇಳಿಬಿಟ್ರೆ ನನಗೆ ಗೊತ್ತಿಲ್ಲ. ಅದೇನಾದರೂ ಒಂದು ಎಕ್ಸ್ಕ್ಲೂಸಿವ್ ಆಗಿ ನೀವು ಕೇಳಿದ್ರೆ ಬೇಕಂದ್ರೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಂಥದ್ದೇನು ಹೊಳಿತಾ ಇಲ್ಲ ನನಗೆ. ಇಲ್ವಾ? ಏನಿಲ್ಲ, ಪಾಸಿಟಿವ್ ವೈಬ್. ವರ್ಷದ ಮೊದಲನೇ ಹಬ್ಬ, ತುಂಬ ಪಾಸಿಟಿವ್ ವೈಬ್ ಆಗಿದ್ದೀವಿ. ನೆಗೆಟಿವ್ ಅಂತ ಏನಿಲ್ಲ, ಯಾವುದೂ ಇಲ್ಲ. ಓಕೆ. ಸೊ ಲೇಖ ಬಂದ ಮೇಲೆ ಶ್ರೇಯಸ್ ಲೈಫಲ್ಲಿ ಏನೆಲ್ಲ ಚೇಂಜಸ್ಗಳಾಗಿದೆ ಅಂತ? ನಮ್ಮ ಮೇಯ್ನ್ ಜವಾಬ್ದಾರಿ ಅಂದರೆ, ನಾನು ಒಬ್ಬ ಇದ್ದಾಗ ಖರ್ಚು ಮಾಡ್ತಿದ್ದ ರೀತಿ ಇವಾಗಿರೋ ಫೈನಾನ್ಷಿಯಲ್ ಹಿಂದೆ ಮುಂದೆ ಯೋಚನೆ ಮಾಡ್ಕೊಂಡು ಮಾಡೋ ರೀತಿಲಿದೆ. ಅಂದರೆ ಒಂದು ಸ್ಪಾರ್ಕ್ ಜೀವನದಲ್ಲಿ ನನಗೆ ಸಿಕ್ಕಿದೆ ಅನ್ನೋ ಥರದ್ದು ಇದೆ. ಭಾಳ ಖುಷಿ ಇದೆ. ಅಂದರೆ ಮುಂದೆ ಹೆಂಡತಿ ಹಿಂದೆ ತಾಯಿ ಇಬ್ಬರು ಒಂದು ಮೇಯ್ನ್ ಪಿಲ್ಲರ್ಸು ನನಗೆ. ಅದೇ ಆ ರೀತಿಲಿ ತುಂಬ ಖುಷಿ ಇದೆ. ಅತ್ತೆ ಸೊಸೆ ಹೆಂಗಿರ್ತಾರೆ? ಅಯ್ಯೋ, ನನ್ನ ಬಿಟ್ಟರೆ ಅವರಿಬ್ಬರು ಖುಷಿಯಾಗಿರೋದು. ನಾನು ಒಬ್ಬನೇ ಚಿಂತೆಲಿ ಎಲ್ಲರೂ ಸಿನಿಮಾ ಹೊಂಟೋಗ್ಬಿಟ್ಟು ಅವರಿಬ್ಬರು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತಾರೆ. ಅವರು ಸುಮ್ಮನೆ ನನ್ನೇ ಕಾಲು ಎಳಿತಾ ಇರ್ತಾರೆ.
ಅತ್ತೆ ಸೊಸೆ ಬಾಂಡಿಂಗ್, ಅತ್ತೆನೇ ಪ್ರಪೋಸ್ ಕೊಟ್ಟಿರೋದ್ರಿಂದ ಅತ್ತೆ ಸೊಸೆ ಬಾಂಡಿಂಗ್ ಹೆಂಗಿದೆ ಅಂತ. ಇನ್ನೊಂದು ಹೇಳ ನಾನು, ಇವರಿಬ್ರು ರೆಡಿ ಮಾಡಿಸೋದು ನಾನು. ಹಾಂ ಹೌದು. ಯೂಶಲಿ ಹುಡುಗರು ಈಗ ರೆಡಿ ಆಗಬೇಕು ಅಂತ ಹೇಳ್ಕೊಟ್ರೆ ನಾನು ಇವರಿಬ್ರನ್ನ ರೆಡಿ ಮಾಡೋದೇ ಆಗೋಗುತ್ತೆ. ಒಂದು ಈವೆಂಟ್ ಆಗಬೇಕು ಅಂದರೆ ಬೆಳಗಿಂದ ಎಬ್ಬರಿಸಿ ನಾನೇ ರೆಡಿ ಮಾಡಿ ಈ ಥರ ಬಟ್ಟೆನೇ ಹಾಕೊಬೇಕು, ಈ ಕಲರ್ ಕಾಂಬಿನೇಷನೇ ಬರಬೇಕು, ನೀನು ಈ ರೀತಿ ರೆಡಿ ಆಗಬೇಕು, ನೀನು ಈ ರೀತಿ ರೆಡಿ ಬಿಡಬೇಕು ಅಂತ ಇಬ್ರಿಗೂ ನಾನೇ ಸೆಷನ್ ಕೊಟ್ಟು ರೆಡಿ ಮಾಡಿಸೋದು. ಹೌದು, ಬೈಕೊಂಡಾದರೂ ಮಾಡಿಸ್ತಾರೆ. ಅಂದರೆ ನಾವಿಬ್ಬರು ಹೆಂಗೆ ಅಂತ ಅಂದರೆ ಈಗ ನೈಟ್ ಡ್ರೆಸ್ಸಲ್ಲಿದ್ದರೆ ಹೆಂಗೂ ಈ ನೋಡಿ ಹಿಂಗೆಲ್ಲ ಇದೆಯಾ ಕೆಲಸ ಇವತ್ತು ನಮ್ಮ ಸುಮ್ಮನೆ ಬರೋದಲ್ಲ, ನೈಟ್ ಡ್ರೆಸ್ಸಲ್ಲಿ ಸುಮ್ಮನೆ ಬಂದ್ಬಿಡೋಣ ಬಿಡು ಆ ಥರ ಮೈಂಡ್ ಸೆಟ್ ನಾವಿಬ್ಬರು, ನಾನು ಮತ್ತು ನಮ್ಮಮ್ಮ. ಬಟ್ ಇವರು ಅಷ್ಟು ಕೆಲಸದ ಮಧ್ಯೆ ಅಷ್ಟು ಸ್ಟ್ರೆಸ್ ಇರುತ್ತೆ, ಅದ್ರ ಮಧ್ಯೆ ಇದೊಂದು ಪಾಯಿಂಟ್ ಹಾಕ್ತಾ ಇರ್ತಾರೆ. ಯಾವ್ದು ಹಾಕೋತಾ ಇದ್ದೀರಾ ಇಬ್ಬರು, ಆಕ್ಸಸರೀಸ್ ಏನು ಹಾಕೋತಾ ಇದ್ದೀರಾ, ನೀನು ಅದಕ್ಕೆ ಲಿಪ್ಸ್ಟಿಕ್ ಇದನ್ನು ಹಾಕೊಂಡ್ಬಿಡು ಚೆನ್ನಾಗಿ ಕಾಣಿಸ್ತೀಯಾ, ಅದನ್ನೆಲ್ಲ ಪಾಪ ಅದನ್ನು ಪ್ರಿಪೇರ್ ಮಾಡಿ ನಮ್ಮನ್ನು ಕರ್ಕೊಂಬರ್ತಾರೆ. ಏನು ಹೇಳ್ತಾ ಇದ್ರು? ಅದೇ ಮಲ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲ ಎತ್ತಿಟ್ಟಿಸ್ಬಿಟ್ಟು, ಅಂದರೆ ಬೆಳಗ್ಗೆ ನಾನು 6 ಗಂಟೆಗೆ ಹೊರಟ್ಬಿಟ್ಟೆ ಇಲ್ಲಿಗೆ ಬರೋಕ್ಕೆ. ಬೆಳಗ್ಗೆ ನೈಟ್ ಎಲ್ಲನೂ ಯಾವ್ಯಾವ ಡ್ರೆಸ್ ಹಾಕೋತಿದ್ವಿ ಹಾಕೊಂಡು ಒಂದ್ಸತಿ ತೋರಿಸ್ಬೇಕು ನನಗೆ. ಡೈರೆಕ್ಟಾಗಿ ಹೆಂಗೋ ಬಂದ್ಬಿಡ್ತಾರೆ ಆಮೇಲೆ ಯಾವ್ದೆಲ್ಲ ಟಾಪ್ ಟು ಬಟಮ್ ಸೆಟ್ ಆಗುತ್ತಾ, ಏನು ಯಾವುದು ಫುಟ್ವೇರ್ ಯಾವ್ದು ಹಾಕೋತಾ ಇದ್ದೀರಾ, ಆಕ್ಸರೀಸ್ ಏನು ಹಾಕೋತಿದ್ದೀರಾ ಎಲ್ಲನೂ ನಾನು ನೋಡ್ಕೊಂಡು ಪ್ರಿವಿಯಸ್ ನೈಟೇ ಸೆಟ್ ಮಾಡ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಬಂದಾಗ ಸಮಾಧಾನ ಆಗುತ್ತೆ ನನಗೆ. ಓಕೆ. ಸೊ ಲೇಖಾ ಮುಂದೆ ಸಿನಿಮಾ ರಂಗದಲ್ಲಿ ಮುಂದುವರಿತಾರೆ ಅಥವಾ ಯಾಕಂದರೆ ಹೀರೋಯಿನ್ ಆಗಬೇಕು ಅಂತ ಕನ್ಸ್ಕೊಂಡವರು ಫೈಟರ್ ಅನ್ನೋ ಸಿನಿಮಾ ಮಾಡಿದ್ರಿ, ಅದಾದ ನಂತರ ಯಾವುದು ಕಾಣಿಸ್ತಾ ಇಲ್ಲ, ಬಿಡ್ತಾ ಇಲ್ವಾ, ಹೇಗೆ? ಹಾಗೇನಿಲ್ಲಪ್ಪ. ಆ್ಯಕ್ಚುಲಿ ನನಗಿಂತ ವೆರಿ ಪ್ಯಾಷನೇಟ್ ನಮ್ಮ ಅತ್ತೆ ನನ್ನ ಹಸ್ಬೆಂಡು. ಇವತ್ತಿಗೂ ಈಗಲೂ ನಿಂಗೆ ಯಾವುದಾದ್ರು ಚೆನ್ನಾಗಿರೋದು ಬಂದರೆ ನಿಂಗೆ ಮಾಡಬೇಕು ಅನಿಸಿದ್ರೆ ಪ್ಲೀಸ್ ದಯವಿಟ್ಟು ಮಾಡು ಅಂತಲೇ ಹೇಳ್ತಾ ಇರ್ತಾರೆ. ಬಟ್ ನಾನೇ ಸ್ವಲ್ಪ ಒಂದು ಬ್ರೇಕ್ ತೊಗೊಳ್ಳೋಣ, ಮದುವೆ ಆಗಿದೆ ಅಲ್ಲ, ಸೊ ಫ್ಯಾಮಿಲಿ ಟೈಮ್ ಕೊಡೋಣ ಅಂತ ಅಂದ್ಕೊಂಡೆ. ಯಾವುದಾದ್ರೂ ಒಳ್ಳೆ ಸಬ್ಜೆಕ್ಟು ಬಂದರೆ ಖಂಡಿತ ಮಾಡ್ತೀನಿ. ನಿಮಗೆ ಯಾವ ಥರ ಪಾತ್ರದಲ್ಲಿ ಲೇಖಾ ಅವರು ಯಾಕಂದರೆ ಎಲ್ಲದರಲ್ಲೂ ಪ್ಲ್ಯಾನಿಂಗ್ ಇದೆ ಶ್ರೇಯಸ್ಸಿಗೆ, ಸೊ ಯಾವ ಥರ ಪಾತ್ರದಲ್ಲಿ ಕಾಣಿಸ್ಕೋಬೇಕನ್ನೋ ಆಸೆ ಇದೆ? ಆ ಥರ ಪಾತ್ರದ ಬಗ್ಗೆ ಏನು ಆ ಥರ ಏನಿಲ್ಲ. ನನಗೇನಂದರೆ ಒಂದು ಕಲಾವಿದರಾಗೋದೇ ಒಂದು ಅದೃಷ್ಟ ಮ್ಯಾಮ್. ಅಂದರೆ ಎಲ್ರಿಗೂ ಸಿಗಲ್ಲ. ಎಷ್ಟೋ ದುಡ್ಡು ಖರ್ಚು ಮಾಡಿ ನಾನೊಂದು ಆರ್ಟಿಸ್ಟ್ ಆಗಬೇಕು ಅದು ಇದು ಅಂತ ತುಂಬ ಜನ ಕನಸು ಕಾಣ್ತಿರ್ತಾರೆ. ಅಂದರೆ ಅವರಿಗೆ ಒಂದು ನ್ಯಾಚುರಲ್ ಆಗಿ ಒಂದು ಅವಕಾಶ ಸಿಕ್ಕಿದಾಗ ಯೂಸ್ ಮಾಡ್ಕೊಬೇಕು. ನಾನು ನಮ್ಮಮ್ಮ ಅದನ್ನೇ ಹೇಳೋದು. ಅಂದರೆ ಬೇರೆ ಥರ ನಾವು ಇಷ್ಟರಲ್ಲೇ ಬೌಂಡ್ರೀಸೆಲ್ಲ ಹಾಕೊಂಡು ಬದುಕೋರಲ್ಲ, ನಮ್ಗೆ ಗೊತ್ತು. ಅಂದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿದ್ದರೆ ಸಾಕು ಸತ್ಯಗಳು. ಅದನ್ನೇ ಹೇಳ್ತಾ ಇದ್ದೀನಿ. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಏನಾದ್ರು ಸಿಕ್ತು ಅಂದರೆ ಮಾಡು, ಎಲ್ರಿಗೂ ಸಿಗಲ್ಲ ಅವಕಾಶ, ಮಾಡು ಅಂತಲೇ ಹೇಳ್ತಾ ಇದ್ದೀವಿ. ಯಾವುದೋ ಬಂದಿದೆ ಒಂದು 2-3 ನೋಡೋಣ. ಓಕೆ. ನಿಮಗೇನಾದ್ರೂ ಆಸೆ ಇದೆಯಾ ಹೀರೋ ಆಗೋದು? ನೋಡೋಣ. ಅದು ಅಂದರೆ ಹುಡಿಕೊಂಡು ಹೋಗಬಾರ್ದು. ನಾವೇ ಬಂಡವಾಳ ಹಾಕಿ ನಾವೇ ಮಾಡೋದಕ್ಕಿಂತ ನಮ್ಮ ಕಲೆ ಬೇರೆಯವ್ರಿಗೆ ಗುರ್ತಿಸ್ಬೇಕು. ಓಕೆ. ನಿಮಗೆ ಇಷ್ಟ ಇದೆಯಾ? ಯಾಕೋ ನನಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ಇಂಡಸ್ಟ್ರಿ ಬೇಡ ಅಂದಂಗಿತ್ತು. ಎಲ್ಲ ಇಂಡಸ್ಟ್ರಿ ಬೇಡ ಅಂತ ಏನಲ್ಲ, ಇಂಡಸ್ಟ್ರಿ ಒಳಗಡೆ ಇರೋ ಕೆಲವೊಂದು ಜನನ ನೋಡಿ ಬೇಡ ಅನ್ಸಿದ್ಬಿಟ್ರೆ, ನಾ ಮಾಡ್ತಿರೋ ಕೆಲಸದ ಜಾಗದ ಬಗ್ಗೆ ಯಾವತ್ತೂ ನಾನು ಮಾತಾಡಬಾರ್ದು. ಅಲ್ಲಿ ಯಾಕೆಂದ್ರೆ ಅಲ್ಲಿ ಕೆಲಸ ಮಾಡಿದ್ದೀನಿ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಅಲ್ಲಿ ನಾನು ದುಡ್ದಿದ್ದೀನಿ. ಸೊ ಆ ಮಾತನ್ನ ಹೇಳಿದ್ರೆ ತುಂಬ ತಪ್ಪಾಗುತ್ತೆ. ಕೆಲವೊಂದು ಜನಗಳನ್ನ ನೋಡಿದಾಗ ಅಯ್ಯೋ ಅದೆಲ್ಲ ಯಾಕೆ ಬೇಕು ಅಂತ ಅನಿಸಿದುಂಟು, ಇಲ್ಲ ಅಂತಲ್ಲ. ಬಟ್ ಈ ಇಂಡಸ್ಟ್ರಿ ಇಲ್ಲ, ನಾವು ಯಾವುದೇ ಇಂಡಸ್ಟ್ರಿಗೆ ಹೋದರೂ ಇದು ಪಬ್ಲಿಕ್ ಫಿಗರ್ಸ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಏನೇನಾಗ್ತಿದೆ ಅಂತ. ಇದಕ್ಕಿಂತ ತುಂಬ ಬೇರೆ ಬೇರೆ ಥರ ನಡೆಯೋದು, ಕೆಟ್ಟದ್ದು ಎಲ್ಲ ಇದೆ. ಸೊ ಅದಕ್ಕೆಲ್ಲ ಹೋಲಿಸ್ಕೊಂಡು ನಮ್ಮ ಇಂಡಸ್ಟ್ರಿನ ಎಷ್ಟು ಬೆಟರ್ ಅಂತಲೂ ನನಗೆ ಅನಿಸಿದೆ. ಸೊ ಹಾಗೇನಿಲ್ಲ, ಹೆಂಗೆ ಕರ್ಕೊಂಡು ಹೋಗ್ತಾರೋ ದೇವ್ರು ಹಾಗೆ, ನಂದಾದರೂ ಅಷ್ಟೇ, ಇವ್ರದ್ದಾದರೂ ಅಷ್ಟೇ. ಬಲರಾಮನ ದಿನಗಳು ಹೆಂಗಿದೆ ಕತೆ? ನಿಮಗೇನು ಸಿನಿಮಾ ನೋಡಿರ್ತೀರಾ ಅಂದ್ಕೊಳ್ತೀನಿ. ಹೌದು, ನೋಡಿದ್ದೀನಿ. ಅಂದರೆ ನಾನೇ ಇದು ನಮ್ಮ ಸಿನಿಮಾ ಅಂತ ಏನಲ್ಲ, ಕಳೆದ ಒಂದು 10-12 ವರ್ಷದಿಂದ ಅಲ್ವಾ ಈ ಜಾನರ್ ಸಿನಿಮಾ ಅಂದರೆ ಏನೋ ತುಂಬ ಫ್ರೆಶ್ ಆಗಿ ಏನೋ ತೋರಿಸ್ತಾ ಇದ್ದೀವಿ ಅಂತ ಅಲ್ಲ, ಹಳೇದನ್ನೇ ಎಷ್ಟು ಚೆನ್ನಾಗಿ ಹೇಳೋಕೆ ಹೊರಟಿದ್ದಾರೆ ಅಂತ ಅಂದರೆ 10-12 ವರ್ಷದಿಂದ ಈ ಜಾನರ್ ಸಿನಿಮಾನೇ ಇಲ್ಲ. ನಾವು ಕಮರ್ಷಿಯಲ್ ಇಟ್ಕೊಡ್ಬೇಕು ಅಥವಾ ಬಜೆಟ್ ವೈಸ್ ಹಿಂಗಿದೆ ಹಂಗಿದೆ ಆ ಥರದ ಮಧ್ಯೆ ಇದನ್ನು ತುಂಬ ಕುತ್ಕೊಂಡು ನೋಡೋಕೆ ತುಂಬ ಕಾಮ್ ಫ್ಯಾಮಿಲಿ ಜೊತೆ ನಂಗೆ ಹೇಳೋಕೆ ಗೊತ್ತಾಗ್ತಾಯಿಲ್ಲ ಹೇಗೆ ಅಂತ. ಸಿನಿಮಾ ನೋಡಿದ್ಮೇಲೆ ಮೇ ಬಿ ನೀವು ಸಿಗ್ತೀರಾ ಅಲ್ವಾ, ಅವಾಗ ನೀವು ನಾನೇ ನಿಮಗೆ ಪ್ರಶ್ನೆ ಕೇಳ್ತೀನಿ, ನೀವು ಅವಾಗ ಹೇಳ್ತೀರಾ ಹೇಗಿತ್ತು ಅಂತ. ಸೊ ಚಿಕ್ಕದಾಗಿ ಹೇಳೋದಾದರೆ ಆ ದಿನಗಳನ್ನ ನೆನಪಿಸುತ್ತೆ. ಸೊ ಆ ದಿನಗಳು ಒಂದು ವರ್ಷನ್ ಆದರೆ ಇದು ಅದ್ರ 10 ಪಟ್ಟು ನೆಕ್ಸ್ಟ್ ವರ್ಷನ್. ಸೊ ಅದನ್ನು ಬಾಯಲ್ಲಿ ಹೇಳೋದಕ್ಕೆ ಕಷ್ಟ, ಅದನ್ನು ಮೇ ಬಿ ಇವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅನಿಸುತ್ತೆ, ನನಗೆ ಹೇಳೋಕೆ ಗೊತ್ತಾಗ್ತದೆ. ಆ ದಿನಗಳೇನ ಬಲರಾಮ ಎಷ್ಟು ಪವರ್ಫುಲ್ ಆಗಿರ್ತಾನೆ ಮ್ಯಾಮ್, ತುಂಬ ಪವರ್ಫುಲ್ಲು. ಅಂದರೆ ನೀವು ನೋಡ್ಬೋದು. ಅಂದರೆ ಅವಾಗಲಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಟೈಟಲ್ ಕಾರ್ಡ್ಸ್ ಹೋದ್ರೂ ಒಂದು 10 ನಿಮಿಷ ಬೇಕು, ಲೈಟ್ ಆಫ್ ಆಗಿದ್ರೇ ಸಾಕು ಅಂತ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಕಾಸ್ ಅಷ್ಟು ಕುಗ್ಬಿಟ್ಟಿರ್ತಾರೆ ಸಿನಿಮಾ ನೋಡಿ. ಲಾಸ್ಟ್ 15 ನಿಮಿಷ ಮಾತ್ರ ನೀವೊಂದು 3 ಸತಿ ಅಲ್ಲ 10 ಸತಿ ನೋಡಿದ್ರು ಬೇಜಾರಾಗಲ್ಲ. ಸರ್, ನಿರ್ಮಾಪಕನಾಗಿ ಎಷ್ಟು ಕಷ್ಟ ಆಗ್ತಾ ಇದೆ, ಜೊತೆಗೆ ಏನೆಲ್ಲ ಕಲ್ತ್ರಿ ಅಂತ? ನಾನು ತುಂಬ ಕಲಿತೆ. ಅಂದರೆ ಒಂದು ಇದಕ್ಕೆ ಬೇರೆ ಇನ್ನೂ ಒಂದು 30 ವರ್ಷ ಆಗಿದ್ರು ಕಲಿಯೋಕ್ಕಾಗದಿರೋಂಥ ಪಾಠಗಳು ಕಲ್ತಿದ್ದೀನಿ. ಅಂದರೆ ನಂಬಿಕೆ ಇಡೋದು ಸ್ವಲ್ಪ ಕಮ್ಮಿ ಮಾಡಬೇಕು. ಇವರಿಂದನೇ ಆಗಿಬಿಡುತ್ತೆ, ಇವ್ರಿಗೋಸ್ಕರನೇ ಆಗಿಬಿಡುತ್ತೆ ಅನ್ನೋದೆಲ್ಲ ಸುಳ್ಳು.
ನಮ್ಮ ಕೆಲಸ ನಾವು ಶ್ರದ್ಧೆ ಭಕ್ತಿಯನ್ನು ಮಾಡಿದ್ರೆ 100% ರಿಸಲ್ಟ್ ಸಿಗುತ್ತೆ. ಯಾರಿಂದನೂ ಏನೂ ಆಗಲ್ಲ. ನಮ್ಮ ಬುದ್ಧಿ ನಮ್ಮ ಕೈಲಿದ್ರೆ ಸಾಕು. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಫೆಬ್ರವರಿಯಲ್ಲಿ ಬಲರಾಮ ಬರ್ತಾ ಇದೆ. ಸೊ ಮತ್ತೆ ಭೇಟಿಯಾಗೋಣ. ಆ ಸಕ್ಸಸ್ಸಲ್ಲಿ ನಿಮ್ಮ ಜೊತೆ ನಿಂತ್ಕೊಂಡು ಮತ್ತೆ ನಾನು ಮಾತಾಡ್ತೀನಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಬಲರಾಮ ದಿನಗಳ ಅನ್ನುವಂಥ ಒಂದು ಪ್ರಾಜೆಕ್ಟನ್ನು ಕಟ್ಟಿಕೊಟ್ಟಂತಹ ಶ್ರೇಯಸ್ ಅವರು ತಮ್ಮ ಅನುಭವನ ಹಂಚ್ಕೊಂಡ್ರು. ಅದರ ಜೊತೆಯಲ್ಲಿ ಅವರು ಈಗಷ್ಟೇ ಮದುವೆ ಆಗಿದ್ದಾರೆ. ಸೊ ಅವರ ಪತ್ನಿ ಲೇಖಾ ಅವ್ರ ಜೊತೆಗೆ ಮುದ್ದಾಗಿ ಮಾತಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.